ಸ್ನೇಹಿತರೆ, ಪ್ರಜಾಕೀರ್ತಿಗೆ ಸ್ವಾಗತ ಸುಸ್ವಾಗತ. ಈ ದೆವ್ವಗಳು ಅಥವಾ ಪ್ಯಾರಾನಾರ್ಮಲ್ ಚಟುವಟಿಕೆಯನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ವಿಧಾನವೂ ಇದೆ. ಅಂದರೆ ಒಂದಷ್ಟು ತಂತ್ರಜ್ಞಾನಗಳ ಮೂಲಕ ನೆಗೆಟಿವ್ ಎನರ್ಜಿಗಳನ್ನು ಕಂಡುಹಿಡಿದು ಈ ಋಣಾತ್ಮಕ ಎನರ್ಜಿಗಳ ಜೊತೆಗೆ ಮಾತನಾಡಿ ಅವುಗಳ ಆಡಿಯೋ ರೆಕಾರ್ಡ್ ಮಾಡಿ ಅಧ್ಯಯನ ಮಾಡುವ ಪ್ಯಾರಾನಾರ್ಮಲ್ ಎಕ್ಸ್ಪರ್ಟ್ಗಳು ನಮ್ಮಲ್ಲಿದ್ದಾರೆ. ಅವರು ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ವಹಿಸಿದ್ರು. ಅದೃಶ್ಯ ಶಕ್ತಿಗಳ ಜೊತೆ ಸಂವಹನ ಮಾಡ್ತಾ ಇದ್ರು. ಇದಕ್ಕೆಂದು ಸಂಸ್ಥೆಯನ್ನೇ ಶುರು ಮಾಡಿದ್ರು. ಆದರೆ ಕೊನೆಗೆ ನಿಗೂಢ ಸಾವಿನಿಂದ ಅವರೇ ಪ್ರಶ್ನೆಯಾಗಿ ಉಳಿದು ಬಿಟ್ರು. ಮೃತಪಟ್ಟ ಮೇಲೆ ಇನ್ನೊಂದು ಬದುಕಿದೆಯಾ? ಮನುಷ್ಯ ಆತ್ಮವಾಗಿ ಸುಳಿದಾಡ್ತಾನ? ಪ್ರೇತಾತ್ಮಗಳಿರೋದು ನಿಜಾನ? ಗೊತ್ತಿಲ್ಲ. ಇದು ಉತ್ತರ ಸಿಗದ ಚರ್ಚೆ. ಅನಾದಿ ಕಾಲದಿಂದಲೂ ಇಂಥದ್ದೊಂದು ಪ್ರಶ್ನೆ ಇದ್ದೇ ಇದೆ. ಆದರೆ ನಮ್ಮಲ್ಲಿ ಸ್ವರ್ಗ ನರಕದ ಕಲ್ಪನೆ ಇದ್ದಂತೆ ದೆವ್ವ ಪ್ರೇತಗಳ ಕಲ್ಪನೆ ನಂಬಿಕೆ ಇದ್ದೇ ಇದೆ. ನಂಬುವವರು ದೆವ್ವಗಳು ಇವೆ ಅಂತಾರೆ, ಇಲ್ಲದವರು ಇಲ್ಲ ಇದೆಲ್ಲ ಭ್ರಮೆ ಅಂತಾರೆ. ಹಾಗಂತ ಖಂಡಿತ ಈ ದೆವ್ವ ಪ್ರೇತಗಳ ಕಲ್ಪನೆ ಸಂಪೂರ್ಣವಾಗಿ ದೂರವಾಗಿಲ್ಲ. ಈಗಲೂ ಇಂಥದೊಂದು ಅವ್ಯಕ್ತ ಭಯ ಬಹುತೇಕರಲ್ಲಿ ಒಂದಲ್ಲ ಒಂದು ಸಲ ಕಾಡ್ತಲೇ ಇರುತ್ತೆ. ಇದಕ್ಕೆ ಸಾಕ್ಷಿ ಎಂಬಂತೆ ಅದೆಷ್ಟೋ ಭಯಾನಕ ಜಾಗಗಳು ಭಾರತದಲ್ಲಿ ಕಾಣಸಿಗ್ತವೆ. ಕೆಲವೊಂದು ಜಾಗಗಳಿಗೆ ರಾತ್ರಿ ಬಿಡಿ ಹಗಲಲ್ಲೂ ಹೋಗಲು ಜನ ಹೆದರ್ತಾರೆ. ಅದೃಶ್ಯ ಶಕ್ತಿಗಳ ತಾಕತ್ತು ಜೀವವನ್ನೇ ತೆಗೆದು ಬಿಡ್ತವೆ ಅನ್ನೋ ಮಟ್ಟಕ್ಕೆ ಬಲವಾಗಿ ನಂಬಿಕೆ ಹುಟ್ಟಿಸಿರುವ ಜಾಗಗಳು ಎಲ್ಲ ಕಡೆ ಕಾಣಸಿಗ್ತವೆ. ಇಂತಹ ಅದೆಷ್ಟೋ ಜಾಗಗಳ ಬಗ್ಗೆ ಈಗಲೂ ತರ್ಕ ಜಿಜ್ಞಾಸೆಗಳು ನಡೀತಲೇ ಇದ್ದಾವೆ. ಈ ಪ್ಯಾರಾನಾರ್ಮಲ್ ಎಕ್ಸ್ಪರ್ಟ್ಗಳು ಬಾಧಿತ ಜಾಗಕ್ಕೆ ಹೋಗಿ ಒಂದಷ್ಟು ನವೀನ ಮೀಟರ್ಗಳ ಮೂಲಕ ಅದೃಶ್ಯ ಶಕ್ತಿಗಳ ಇರುವಿಕೆಯನ್ನ ಅಧ್ಯಯನ ಮಾಡ್ತಾರೆ. ಭಾರತದಲ್ಲಿ ಮಾತ್ರ ಅಲ್ಲ, ವಿದೇಶದಲ್ಲೂ ಇಂತಹ ಅದೃಶ್ಯ ಶಕ್ತಿಗಳೊಂದಿಗೆ ಮಾತನಾಡುವ ಕ್ರಮ ಕೂಡ ಇದೆ. ಅಂತಹ ಪ್ಯಾರಾನಾರ್ಮಲ್ ಎಕ್ಸ್ಪರ್ಟ್ಗಳಲ್ಲಿ ಭಾರತದಲ್ಲಿ ಸಾಕಷ್ಟು ಹೆಸರು ಮಾಡಿದ್ದವರು ದೆಹಲಿಯ ಗೌರವ್ ತಿವಾರಿ. ದೆವ್ವ ಆತ್ಮಗಳೊಂದಿಗೆ ಸಂವಹನ ಮಾಡೋದ್ರಲ್ಲಿ ಇವರು ಪಳಗಿದ್ರು. ಭಾರತ ಮಾತ್ರವಲ್ಲ, ವಿದೇಶದಲ್ಲೂ ಇವರು ಆತ್ಮಗಳ ಶೋಧನೆ ನಡೆಸ್ತಾ ಇದ್ರು. ಇದಕ್ಕೆಂದೇ ಇವರು 2009ರಲ್ಲಿ ಇಂಡಿಯನ್ ಪ್ಯಾರಾನಾರ್ಮಲ್ ಸೊಸೈಟಿ ಎಂಬ ಸಂಸ್ಥೆಯನ್ನ ಹುಟ್ಟು ಹಾಕಿದ್ರು. ಆದರೆ ಇಂತಹ ಉತ್ಸಾಹಿ ಯುವಕನ ಸಾವು ಮಾತ್ರ ಇನ್ನೂ ನಿಗೂಢವಾಗಿಯೇ ಉಳಿದಿದೆ. ಜೊತೆಗೆ ಅದೆಷ್ಟೋ ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ. ಗೌರವ್ ತಿವಾರಿ ಉತ್ಸಾಹಿ ಯುವಕ, ಒಳ್ಳೆಯ ಸಿರಿವಂತ ಕೂಡ ಹೌದು. ಅಮೆರಿಕದಲ್ಲಿ ಪೈಲಟ್ ತರಬೇತಿ ಮುಗಿಸಿ ಭಾರತಕ್ಕೆ ಬಂದಿದ್ದ ಗೌರವ್ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಅಧ್ಯಯನದ ಬಗ್ಗೆ ಆಸಕ್ತಿ ಬೆಳೆಸ್ಕೊಂಡಿದ್ದರು. ಜನರ ಕಣ್ಣಲ್ಲಿ ಭಯಾನಕ ಎಂದು ಕಾಣುತ್ತಿದ್ದ ಮನಸ್ಸಿನಲ್ಲಿ ಭಯ ಹುಟ್ಟಿಸುತ್ತಿದ್ದ ಜಾಗಕ್ಕೆ ತಡರಾತ್ರಿಯೆಲ್ಲ ಭೇಟಿ ನೀಡುತ್ತಿದ್ದ ಧೈರ್ಯವಂತ ಗೌರವ್. ಇವರ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಅಧ್ಯಯನದಿಂದಲೇ ಒಂದಷ್ಟು ಜಾಗದ ಬಗೆಗಿನ ಭಯವೂ ಕೂಡ ದೂರವಾಗಿದೆ. ಒಂದೆರಡಲ್ಲ, ಭಾರತದಲ್ಲಿ ಬರೋಬ್ಬರಿ 6,000ಕ್ಕೂ ಅಧಿಕ ಸ್ಥಳಗಳಿಗೆ ಭೇಟಿ ನೀಡ್ತಾ ಇದ್ರು. ದೆವ್ವ ಪ್ರೇತಗಳ ಕುರಿತು ಟಿವಿ ವಾಹಿನಿಗಳ ಕಾರ್ಯಕ್ರಮಗಳಲ್ಲೂ ಇವರು ಪಾಲ್ಗೊಳ್ತಾ ಇದ್ರು. ಇವರ ಕೆಲಸ ಕಂಡು ಅಮೆರಿಕದ ಪ್ಯಾರಾ ನೆಕ್ಸಸ್ ಅಸೋಸಿಯೇಷನ್ ಪ್ರಶಸ್ತಿ ಕೂಡ ನೀಡಿತ್ತು. ತನ್ನ ಬಹುತೇಕ ಸಮಯವನ್ನ ಇವರು ಗೋಸ್ಟ್ ಹಂಟಿಂಗ್ನಲ್ಲೇ ಕಳೀತಾ ಇದ್ರು. ಸಾವಿನ ನಂತರದ ಬದುಕಿನ ಹುಡುಕಾಟದಲ್ಲಿ ಇವರು ತೊಡಗಿಸಿಕೊಂಡಿದ್ದರು. ಆದರೆ ತಮ್ಮ ಸಾವಿನಲ್ಲಿ ಮಾತ್ರ ಬರೀ ಪ್ರಶ್ನೆಗಳನ್ನೇ ಗೌರವ್ ಬಿಟ್ಟು ಹೋಗಿದ್ರು. ಅದು 2016 ಜುಲೈ 6ರ ರಾತ್ರಿ ದೆಹಲಿಯ ಜನಕ್ಪುರಿಯ ಒಂದು ಜಾಗಕ್ಕೆ ದೆವ್ವಗಳ ಶೋಧನೆಗೆ ಹೋಗಿದ್ದ ಗೌರವ್ ದ್ವಾರಕಾ ಸೆಕ್ಟರ್ನಲ್ಲಿರುವ ತಮ್ಮ ಮನೆಗೆ ಬರುವಾಗ ತಡವಾಗಿತ್ತು. ಇದರಿಂದ ಇವರ ಪತ್ನಿ ಸ್ವಲ್ಪ ಬೇಸರ ಕೂಡ ಮಾಡಿಕೊಂಡಿದ್ರು. ಮರುದಿನ ಬೆಳಗ್ಗೆ ಎಂದಿನಂತೆ ಉತ್ಸಾಹದಿಂದಲೇ ಇದ್ದ ಗೌರವ್ ಬೆಳಗ್ಗೆ ಲ್ಯಾಪ್ಟಾಪ್ನಲ್ಲಿ ಅದೇನೋ ಕೆಲಸ ಮಾಡ್ತಾ ಇದ್ರು. ಬಳಿಕ ಇಲ್ಲಿಂದ ಬಾತ್ರೂಮ್ಗೆ ಹೋಗಿದ್ದ ಗೌರವ್ ಮತ್ತೆ ಬಂದದ್ದು ಶವವಾಗಿ. ಗೌರವ್ ಬಾತ್ರೂಮ್ ಒಳಗೆ ಹೋಗಿದ್ದ ಸ್ವಲ್ಪ ಹೊತ್ತಲ್ಲೇ ಏನೋ ಬಿದ್ದ ಶಬ್ದ ಕೇಳಿದಂತಾಗಿತ್ತು. ಇದನ್ನ ಕೇಳಿ ಇವರ ಪತ್ನಿ ಮತ್ತು ತಂದೆ ತಾಯಿ ಓಡಿ ಹೋಗಿ ನೋಡಿದ್ರು. ಅಷ್ಟರಲ್ಲೇ ಗೌರವ್ ಕೆಳಗೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಿದ್ದಿದ್ರು. ಕುತ್ತಿಗೆಯ ಭಾಗದಲ್ಲಿ ಬಿಗಿದಂತಹ ಕಪ್ಪು ಗುರುತುಗಳು ಕಾಣಸಿಕ್ಕಿತ್ತು. ತಕ್ಷಣ ಇವರನ್ನ ಆಸ್ಪತ್ರೆಗೆ ಕರೆದೊಯ್ದಿದ್ರು. ಅದಾಗ್ಲೇ ಇವರು ಪ್ರಾಣ ಬಿಟ್ಟಿದ್ದಾಗೆ ವೈದ್ಯರು ತಿಳಿಸಿದ್ರು. ಗೌರವ್ ಸಾವಿನ ಬಳಿಕ ಇಂಥದ್ದೊಂದು ಪ್ರಶ್ನೆ ಉದ್ಭವವಾಗಿತ್ತು. ಗೌರವ್ ತನ್ನ ವೃತ್ತಿಯನ್ನ ತುಂಬಾ ಪ್ರೀತಿಸ್ತಾ ಇದ್ರು ನಿಜ, ಆದ್ರೆ ಒಂದು ಹಂತದಲ್ಲಿ ಇವರು ತುಂಬಾ ಆತಂಕದಲ್ಲಿದ್ರು. ಇದನ್ನ ಇವರ ಪತ್ನಿ ಆರ್ಯ ಕಶ್ಯಪ್ ತಿವಾರಿ ಹೇಳ್ಕೊಂಡಿದ್ರು. ಯಾವುದೋ ಅದೃಶ್ಯ ಶಕ್ತಿ ನನ್ನನ್ನ ಹಿಂಬಲಿಸಿದಂತಾಗುತ್ತೆ ಅಂತ ಗೌರವ್ ಪತ್ನಿ ಬಳಿ ಹೇಳ್ಕೊಂಡಿದ್ರಂತೆ. ಆದ್ರೆ ಪತ್ನಿ ಆರ್ಯ ಕೆಲಸದ ಒತ್ತಡದಿಂದ ಪತಿಗೆ ಹೀಗೆ ಅನ್ನಿಸ್ತಿರ್ಬೋದು ಅಂತ ಅಂದ್ಕೊಂಡಿದ್ರಂತೆ. ಅದು ಅಲ್ಲದೆ ದೆವ್ವಗಳನ್ನ ಹಿಂಬಾಲಿಸುವ ತನ್ನ ವೃತ್ತಿಯನ್ನ ತೊರೆದು ಸಂಪೂರ್ಣ ಕುಟುಂಬದತ್ತ ಗಮನ ಹರಿಸುವುದಕ್ಕೂ ಗೌರವ್ ನಿರ್ಧರಿಸಿದ್ರಂತೆ. ನೆಗೆಟಿವ್ ಎನರ್ಜಿಗಳ ಶೋಧಕ್ಕೆ ತೆರಳುತ್ತಿದ್ದ ಗೌರವ್ ಬಹುತೇಕ ಸಮಯ ಮನೆಯಿಂದ ದೂರವೇ ಇರ್ತಾ ಇದ್ರು.
ಯಾಕಂದ್ರೆ ಇವರ ಅಸಲಿ ಕೆಲಸ ಶುರುವಾಗ್ತಿದ್ದದ್ದೇ ಮಧ್ಯರಾತ್ರಿಯ ನಂತರ. ಹೀಗಾಗಿ ಗೌರವ್ ಸಾವಿನ ಹಿಂದೆ ಇವರೇ ಇಷ್ಟಪಟ್ಟು ಹಿಂಬಾಲಿಸುತ್ತಿದ್ದ ಅದೃಶ್ಯ ಶಕ್ತಿಗಳ ಕೈವಾಡ ಇದೆಯಾ ಅಂತ ಪ್ರಶ್ನೆ ಕೂಡ ಇದೆ. ಪೊಲೀಸ್ ತನಿಖೆಯ ಪ್ರಕಾರ ಗೌರವ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನಲಾಗುತ್ತೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲೂ ಗೌರವ್ ಉಸಿರುಗಟ್ಟಿ ಮೃತಪಟ್ಟಿದ್ದಾರೆ ಅಂತ ಇದೆ. ಆದರೆ ಗೌರವ್ ಆತ್ಮಹತ್ಯೆ ಪ್ರಾಥಮಿಕ ವರದಿಯ ಅನುಸಾರ ನಂಬಿರುವ ಪೊಲೀಸರು ಆತ್ಮಹತ್ಯೆಗೆ ನಿಖರ ಮತ್ತು ಬಲವಾದ ಕಾರಣ ಸಿಗ್ತಾ ಇಲ್ಲ ಅಂತ ಹೇಳಿದರು. ವಾಸ್ತವವಾಗಿ ಗೌರವ್ ಬಹಳ ಧೈರ್ಯವಂತ ಯುವಕ. ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಸಮಸ್ಯೆಯೂ ಇವರಿಗಿರಲಿಲ್ಲ. ಎಷ್ಟೇ ಆತಂಕದಲ್ಲಿದ್ದರೂ ಇವರು ತಮ್ಮ ವೃತ್ತಿಯನ್ನು ತುಂಬ ಇಷ್ಟಪಡ್ತಾ ಇದ್ರು, ಮನೆಯಿಂದ ದೂರ ಇರ್ತಾ ಇದ್ರು ಎಂಬ ಕಾರಣಕ್ಕೆ ಪತ್ನಿಗೆ ಬೇಸರ ಇತ್ತಾದರೂ ಅವರು ಗೌರವ್ ಅವರನ್ನು ಖಿನ್ನತೆಗೆ ತಳ್ಳುವಷ್ಟು ದೊಡ್ಡ ಜಗಳವಲ್ಲ, ಸಾಮಾನ್ಯ ಸಂಸಾರದಲ್ಲಿ ಇರುವಂತಹ ಜಗಳವೇ ಆಗಿರ್ತಿತ್ತು. ಅದು ಅಲ್ಲದೆ ಗೌರವ್ ಅವರ ತಂದೆ ಅಮೆರಿಕದ ದೊಡ್ಡ ಸಂಸ್ಥೆಯಲ್ಲಿ ಪ್ರಮುಖ ಹುದ್ದೆಯಲ್ಲೇ ಇದ್ರು. ಹೀಗಾಗಿ ಹಣಕಾಸಿನ ಸಮಸ್ಯೆಯೂ ಈ ಕುಟುಂಬಕ್ಕೆ ಇರಲಿಲ್ಲ. ಇದೇ ಕಾರಣಕ್ಕೆ ಗೌರವ್ ಸಾವು ಪ್ರಶ್ನೆಯಾಗಿ ಉಳಿದಿದ್ದು. ಒಂದೊಮ್ಮೆ ಗೌರವ್ ಆತ್ಮಹತ್ಯೆ ಮಾಡಿಕೊಂಡಿದ್ರು ಅದಕ್ಕೊಂದು ನಿಖರ ಕಾರಣವಂತೂ ಬೇಕಲ್ವಾ? ಅದು ಅಲ್ಲದೆ ಆತ್ಮಹತ್ಯೆಗೆ ಬಳಕೆಯಾದ ಹಗ್ಗ ಅಥವಾ ಇನ್ನಿತರ ವಸ್ತುಗಳು ಬಾತ್ರೂಮ್ನಲ್ಲಿ ಸಿಕ್ಕಿಲ್ಲ. ಹೀಗಾಗಿ ಗೌರವ್ ಸಾವು ಪ್ರಶ್ನೆಯಾಗಿ ಉಳಿದಿದೆ. ಗೌರವ್ ವಾಸ್ತವವಾಗಿ ಬದುಕಿಗಿಂತಲೂ ಸಾವಿನ ನಂತರದ ಬದುಕಿನ ಹುಡುಕಾಟದಲ್ಲಿದ್ದರು. ಇದೇ ಕಾರಣಕ್ಕೆ ಇವರು ಆತ್ಮಗಳ ಶೋಧಕ್ಕೆ ಇಳಿತಾ ಇದ್ರು. ಇದೇ ಇವರ ಪಾಲಿಗೆ ಖುಷಿ ಕ್ಷಣಗಳಾಗಿದ್ದವು. ಅದೃಶ್ಯ ಶಕ್ತಿ, ನಿಗೂಢ ಲೋಕದ ಜೊತೆಗಿನ ಸಂಪರ್ಕ ಸಾಧಿಸೋದು ಅವರ ವೃತ್ತಿಯಾಗಿತ್ತು. ಆದರೆ ಇದೀಗ ಇವರ ಸಾವೇ ನಿಗೂಢವಾಗಿದೆ. ಬದುಕಿರುವಷ್ಟು ದಿನ ಪ್ರಶ್ನೆಯಾಗಿದ್ದ ಆತ್ಮಗಳ ಶೋಧದಲ್ಲಿ ಗೌರವ್ ತೊಡಗಿದ್ರೆ ತಮ್ಮ ಸಾವಿನಲ್ಲಿ ಇವರೇ ಪ್ರಶ್ನೆಗಳನ್ನ ಬಿಟ್ಟು ಹೋಗಿದ್ರು. ಜೊತೆಗೆ ಆ ಸತ್ಯ ಶೋಧನೆಯ ಜವಾಬ್ದಾರಿಯನ್ನ ಪೊಲೀಸರ ಹೆಗಲೇರಿಸಿ ಹೊರಟು ಹೋಗಿದ್ರು. ಗೌರವ್ ಸಾವು ಆತ್ಮಹತ್ಯೆಯನ್ನ, ಅದೃಶ್ಯ ಲೋಕದ ಕೈವಾಡನ, ನೆಗೆಟಿವ್ ಎನರ್ಜಿ ನಿಜವಾಗಿಯೂ ಇವರ ಮೇಲೆ ಕಣ್ಣಿಟ್ಟಿತ್ತ? ಗೌರವ್ ಅವರ ವೃತ್ತಿಯೇ ಅವರಿಗೆ ಮುಳುವಾಗಿತ್ತ? ಅಥವಾ ಸಾವಿಗೆ ಇನ್ನೇನಾದರೂ ಕಾರಣ ಇದೆಯಾ ಗೊತ್ತಿಲ್ಲ. ಪೊಲೀಸರು ಇದಂತೂ ಆತ್ಮಹತ್ಯೆ ಪ್ರಕರಣ ಎಂಬ ನಿರ್ಧಾರಕ್ಕೆ ಬಂದಿದ್ದಾರೆ. ಆದರೆ ಅನುಮಾನಗಳು ಇನ್ನೂ ಕೂಡ ಹಾಗೇ ಇವೆ.